ಈತ ಐಟಿ ಅಧಿಕಾರಿ. ಮುಂಬಡ್ತಿ ವರ್ಗಾವಣೆಯ ಆಸೆಯಿಂದ ಆತ ಹೋಗಿದ್ದು ಗಿಳಿಶಾಸ್ತ್ರದವನ ಬಳಿಯಲ್ಲಿ. ಮುಂದಿನ ಭವಿಷ್ಯ ಬಂಗಾರವಾಗುತ್ತಾ ಇಲ್ವಾ ಅಂತ ಕೇಳೋಕೆ ಹೋದವನ ಕತೆ ಈಗ ಬೀದಿಗೆ ಬಂದ್ಬಿಟ್ಟಿದೆ. ಯಾಕೆ ಅಂತೀರಾ? ಈ ಒಂದು ಸ್ಟೋರಿಯನ್ನ ನೋಡಿ. ಮುಂಬಡ್ತಿಗಾಗಿ ಗಿಳಿ ಶಾಸ್ತ್ರದ ಮೊರೆ ಹೋದ ಅಧಿಕಾರಿ. ಜಾತಕದಲ್ಲಿನ ಸಮಸ್ಯೆಗೆ ಪರಿಹಾರದ ನೆಪದಲ್ಲಿ ದೋಖಾ. ಈತ ಸತ್ಯನಾರಾಯಣ, ಐಟಿ ಅಧಿಕಾರಿ. ಇವರಿಗೆ ಕೆಲಸದಲ್ಲಿ ಮುಂಬಡ್ತಿ ಪಡಿಬೇಕು, ಹೆಚ್ಚು ಸಂಬಳ ಸಂಪಾದಿಸಬೇಕು, ಒಳ್ಳೆ ಜಾಗಕ್ಕೆ ವರ್ಗಾವಣೆ ಮಾಡಿಸಿಕೊಳ್ಳಬೇಕೆಂಬ ಆಸೆ ಇರುತ್ತೆ. ಮುಂದಿನ ಭವಿಷ್ಯ ಹೇಗಿರಲಿದೆ, ಬಂಗಾರವಾಗುತ್ತಾ ಅನ್ನೋ ಕುತೂಹಲ ಕೂಡ ಹೆಚ್ಚಿತ್ತು. ಇದನ್ನ ತಿಳಿದುಕೊಳ್ಳಬೇಕೆಂದು ಇವರು ಹೋಗಿದ್ದು ಗಿಳಿ ಶಾಸ್ತ್ರದ ಬಳಿ. ಸತ್ಯನಾರಾಯಣ ಎಂಬುವವರು ಭಾರತೀ ನಗರದಲ್ಲಿರೋ ಗಿಳಿ ಶಾಸ್ತ್ರದವನ ಬಳಿ ಹೋಗಿ ತನ್ನ ಸಮಸ್ಯೆಯನ್ನ ಹೇಳಿಕೊಂಡಿದ್ದಾನೆ. ಅದಕ್ಕೆ ಈ ಗಿಳಿ ಶಾಸ್ತ್ರದವ ಮುಂಬಡ್ತಿಗಾಗಿ ದೊಡ್ಡ ದೊಡ್ಡ ಪೂಜೆ ಮಾಡಿಸಬೇಕು, ಅದಕ್ಕೆ ಹಣ ಖರ್ಚಾಗತ್ತೆ ಅಂತ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾನೆ. ಇದಕ್ಕೆಲ್ಲ ತಲೆಬಾಗಿ ಎಲ್ಲ ಬೇಡಿಕೆಗಳನ್ನು ಒಪ್ಪಿಕೊಂಡ ಅಧಿಕಾರಿ ಶಾಸ್ತ್ರೀಯ ಮೋಸದ ಜಾಲಕ್ಕೆ ಬಿದ್ದಿದ್ದಾನೆ. ಪೂಜೆ ನೆಪದಲ್ಲಿ 194 ಗ್ರಾಂ ಚಿನ್ನ, 1.3 ಕೆಜಿ ಬೆಳ್ಳಿ ಕನ್ನ. ಆತ ಪೂಜೆಗೆ ಅಂತ ಹೇಳಿ ಮನೆಯಲ್ಲಿದ್ದ ಎಲ್ಲ ಚಿನ್ನಾಭರಣವನ್ನ ತರಲು ಹೇಳಿದ್ದಾನೆ. ಅದರಂತೆ ಸತ್ಯನಾರಾಯಣ ಮನೆಯಲ್ಲಿದ್ದ 194 ಗ್ರಾಂ ಚಿನ್ನ, 1 ಕೆಜಿ 300 ಗ್ರಾಂ ಬೆಳ್ಳಿ ಸೇರಿದಂತೆ ಒಟ್ಟು 35 ಲಕ್ಷದ ಒಡವೆಗಳನ್ನ ಗಿಳಿ ಶಾಸ್ತ್ರಿಯ ಕೈಗೆ ಇಟ್ಟು ಪೂಜೆ ಮಾಡಿಸಿದ್ದಾನೆ. ಚಿನ್ನ ಜ್ಯೋತಿಷ್ಯ ಕೈ ಸೇರುತ್ತಿದ್ದಂತೆ ಖತರ್ನಾಕ್ ಬುದ್ಧಿ ತೋರಿದ್ದಾನೆ. ಚಿನ್ನ ವಾಪಸ್ ಕೇಳಿದ್ದಕ್ಕೆ ಕೊಲೆ ಬೆದರಿಕೆ. ಐಟಿ ಅಧಿಕಾರಿ ಪೂಜೆಗೆ ಅಂತ ಕೊಟ್ಟ ಒಡವೆಗಳನ್ನ ಪೂಜೆಯ ನಂತರ ಯಾವಾಗ ವಾಪಸ್ ಕೇಳಿದ್ನೋ ಆಗ ಗಿಳಿ ಶಾಸ್ತ್ರದವನು ಇಂದು ನಾಳೆ ಕೊಡುವುದಾಗಿ ಸಬೂಬುಗಳ ಸುರಿಮಳೆ ಸುರಿಸಿದ್ದಾನೆ. ಕೊನೆಗೆ ನಿಮ್ಮ ಕುಟುಂಬದವರನ್ನ ಬಿಡುವುದಿಲ್ಲ ಅಂತ ಜೀವ ಬೆದರಿಕೆ ಹಾಕಿದ್ದಾನೆ. ಒಡವೆ ಕೊಟ್ಟ ತಪ್ಪಿಗೆ ಅಧಿಕಾರಿ ಭಾರತೀ ನಗರ ಪೊಲೀಸರ ಮೊರೆ ಹೋಗಿ ಇದರ ಕುರಿತು ದೂರು ನೀಡಿದ್ದಾನೆ. ತಮ್ಮದೇ ಶ್ರಮದಿಂದ ಉತ್ತಮ ಸ್ಥಾನಕ್ಕೆ ಏರೋ ಬದಲು ದಾರಿಲಿ ಹೋಗೋ ಮಾರಿನ ಮನೆ ಕರ್ಕೊಂಡು ಬಂದಂಗೆ ಆಗಿದೆ. ನೋಡಿ, ಐಟಿ ಅಧಿಕಾರಿಯ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಮುಂಬಡ್ತಿ ಆಸೆಯಿಂದ ಇದ್ದ ಚಿನ್ನ ಕಳೆದುಕೊಂಡು ಬೆಪ್ಪನಾಗಿದ್ದಾನೆ ಈ ಒಂದು ಅಧಿಕಾರಿ.